ಹಲೋ ಗೈಸ್, ಲರ್ನಿಫೈ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಡಚ್ಚರ ಆಗಮನ, ಡಚ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಡಚ್ಚರ ವ್ಯಾಪಾರ ಕೇಂದ್ರಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇವತ್ತಿನ ವಿಡಿಯೋದಲ್ಲಿ ಡಚ್ಚರು ವಶಪಡಿಸಿಕೊಂಡ ಪ್ರದೇಶಗಳು ಮತ್ತು ಬ್ರಿಟಿಷರೊಂದಿಗೆ ನಡೆದ ಯುದ್ಧ ಹಾಗೂ ಡಚ್ಚರ ಅವನತಿಗೆ ಕಾರಣಗಳೇನೆಂದು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಡಚ್ಚರು ವಶಪಡಿಸಿಕೊಂಡ ಪ್ರಮುಖ ಪ್ರದೇಶಗಳು. ಮೊದಲನೆಯದು ಅಂಬೋಯ್ನ ದ್ವೀಪದ ವಶ. ಅಂಬೋಯ್ನ ದ್ವೀಪ ಇಂದಿನ ಇಂಡೋನೇಷ್ಯಾದ ಮಲುಕು ದ್ವೀಪಗಳಲ್ಲಿ ಇದೆ. ಈ ಪ್ರದೇಶವನ್ನು ಸ್ಪೈಸ್ ಐಸ್ಲ್ಯಾಂಡ್ಸ್ ಅಂದರೆ ಮಸಾಲೆ ದ್ವೀಪಗಳು ಎಂದು ಕರೆಯುತ್ತಿದ್ದರು. 16ನೇ ಶತಮಾನದಲ್ಲಿ ಈ ದ್ವೀಪದ ಮೇಲೆ ಪೋರ್ಚುಗೀಸರ ನಿಯಂತ್ರಣವಿತ್ತು. ನಂತರ ಡಚ್ಚರು ಮಸಾಲೆ ವ್ಯಾಪಾರವನ್ನು ಸಂಪೂರ್ಣವಾಗಿ ನಿಯಂತ್ರಿಸಲು ಪ್ರಯತ್ನಿಸಿದರು. 1605ರಲ್ಲಿ ಡಚ್ಚರು ಪೋರ್ಚುಗೀಸರನ್ನು ಸೋಲಿಸಿ ಅಂಬೋಯ್ನ ದ್ವೀಪವನ್ನು ವಶಪಡಿಸಿಕೊಂಡರು. ಈ ದ್ವೀಪವು ಲವಂಗ ವ್ಯಾಪಾರದ ಪ್ರಮುಖ ಕೇಂದ್ರವಾಗಿತ್ತು. ಮಲಕ್ಕ ನಗರದ ವಶ 1641. ಈ ಪ್ರದೇಶವನ್ನು ಪೋರ್ಚುಗೀಸರು 1511ರಿಂದ ಆಳುತ್ತಿದ್ದರು. ಇದು ಇಂದಿನ ಮಲೇಷ್ಯಾ ದೇಶದಲ್ಲಿ ಇರುವ ಪ್ರಮುಖ ಬಂದರು ನಗರ. ಡಚ್ಚರು ಪೋರ್ಚುಗೀಸರಿಂದ ಈ ಪ್ರದೇಶವನ್ನು 1641ರಲ್ಲಿ ವಶಪಡಿಸಿಕೊಂಡರು. ಈ ಜಯವನ್ನು ಜೊಹೋರ್ ಸುಲ್ತಾನರ ಸಹಾಯದಿಂದ ಸಾಧಿಸಿದರು. ಈ ಪ್ರದೇಶದಲ್ಲಿ ಆ ಕಾಲದಲ್ಲಿ ದಕ್ಷಿಣ ಪೂರ್ವ ಏಷ್ಯಾದ ಪ್ರಮುಖ ವ್ಯಾಪಾರ ಕೇಂದ್ರವಾಗಿತ್ತು. ಶ್ರೀಲಂಕಾ ವಶ ಅಂದರೆ ಅಂದಿನ ಸೈಲನ್. 16ನೇ ಶತಮಾನದಲ್ಲಿ ಶ್ರೀಲಂಕಾವು ಕೂಡ ಪೋರ್ಚುಗೀಸರ ವಶದಲ್ಲಿರುತ್ತದೆ. ಕ್ಯಾಂಡಿ ರಾಜ್ಯದ ರಾಜನ ಸಹಾಯದಿಂದ ಕೊಲಂಬೋ ಸೇರಿದಂತೆ ಪ್ರಮುಖ ನಗರಗಳನ್ನು ವಶಪಡಿಸಿಕೊಂಡರು. ಪೋರ್ಚುಗೀಸರ ವಿರುದ್ಧ ಯುದ್ಧ ಮಾಡಿ 1658ರಲ್ಲಿ ಸಂಪೂರ್ಣ ಕರಾವಳಿ ಪ್ರದೇಶಗಳನ್ನು ವಶಪಡಿಸಿಕೊಂಡರು. ಡಚ್ಚರು ಬ್ರಿಟಿಷರೊಂದಿಗೆ ಯುದ್ಧ ಮಾಡಿ 1605ರಲ್ಲಿ ಅಂಬೋಯ್ನ ದ್ವೀಪವನ್ನು ವಶಪಡಿಸಿಕೊಂಡ ನಂತರ ಸರಿಸುಮಾರು 154 ವರ್ಷಗಳ ನಂತರ ಬ್ರಿಟಿಷರೊಂದಿಗೆ ಯುದ್ಧ ನಡೆಯುತ್ತದೆ. ಆ ಯುದ್ಧವೇ ಬಿದ್ರಾ ಕದನ. ಬಿದ್ರಾ ಅಥವಾ ಬಿದಣ ಕದನ. ಬ್ರಿಟಿಷರು ಮತ್ತು ಡಚ್ಚರ ಕದನ. ಈ ಕದನವು 1759ರಲ್ಲಿ ನಡೆದ ಪ್ರಮುಖ ಕದನ. ಈ ಯುದ್ಧವು ಬಂಗಾಳದ ಹೂಗ್ಲಿ ನದಿ ಸಮೀಪದ ಬಿದ್ರಾ ಎಂಬ ಸ್ಥಳದಲ್ಲಿ ನಡೆಯಿತು. ಯುದ್ಧದ ಹಿನ್ನೆಲೆ 1757ರಲ್ಲಿ ನಡೆದ ಬ್ಯಾಟಲ್ ಆಫ್ ಪ್ಲಾಸಿ ನಂತರ ಬಂಗಾಳದಲ್ಲಿ ಬ್ರಿಟಿಷರ ಶಕ್ತಿ ಹೆಚ್ಚಾಯಿತು. ಆದ್ದರಿಂದ ಡಚ್ಚರು ತಮ್ಮ ವ್ಯಾಪಾರ ಮತ್ತು ಪ್ರಭಾವವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಿದರು. ಡಚ್ಚರು ಜಾವಾ ದ್ವೀಪದಿಂದ ಸೈನ್ಯವನ್ನು ಕಳುಹಿಸಿದರು, ಆದರೆ ಬ್ರಿಟಿಷರು ಇದನ್ನು ವಿರೋಧಿಸಿದರು. ಪರಿಣಾಮ, ಈ ಯುದ್ಧದ ನಂತರ ಭಾರತದಲ್ಲಿ ಡಚ್ಚರ ರಾಜಕೀಯ ಶಕ್ತಿ ಕುಗ್ಗಿತು. ಡಚ್ಚರು ಈ ಯುದ್ಧದ ನಂತರ ಭಾರತದಲ್ಲಿ ವ್ಯಾಪಾರಕ್ಕೆ ಮಾತ್ರ ಸೀಮಿತರಾದರು. ಭಾರತದಲ್ಲಿ ಬ್ರಿಟಿಷರ ಪ್ರಭಾವ ಹೆಚ್ಚಾಯಿತು. ಬಿದ್ರಾ ಕದನದಿಂದ ಡಚ್ಚರು ಸಂಪೂರ್ಣವಾಗಿ ಸೋತರು ಮತ್ತು ವ್ಯಾಪಾರಕ್ಕಾಗಿ ಮಾತ್ರ ಸೀಮಿತರಾದರು. ಡಚ್ಚರ ಪ್ರಮುಖ ಆಮದು ಪದಾರ್ಥಗಳು ಬೆಳ್ಳಿ ಮತ್ತು ಚಿನ್ನದ ನಾಣ್ಯಗಳು. ಭಾರತದಲ್ಲಿ ವಸ್ತುಗಳನ್ನು ಖರೀದಿಸಲು ಬಳಸುತ್ತಿದ್ದರು. ಏಷ್ಯಾದ ವ್ಯಾಪಾರದಲ್ಲಿ ಕರೆನ್ಸಿಯಾಗಿ ಚಾಲ್ತಿಯಲ್ಲಿತ್ತು. ಗಾಜಿನ ವಸ್ತುಗಳು. ಯುರೋಪಿನಲ್ಲಿ ತಯಾರಾಗುತ್ತಿದ್ದ ಗಾಜಿನ ವಸ್ತುಗಳು ಭಾರತದಲ್ಲಿ ಅಪರೂಪವಾಗಿದ್ದವು. ಇವು ಅಲಂಕಾರಿಕ ವಸ್ತುಗಳು. ಆದ್ದರಿಂದ ಈ ವಸ್ತುಗಳನ್ನು ರಾಜವಂಶ ಹಾಗೂ ಶ್ರೀಮಂತರಲ್ಲಿ ಹೆಚ್ಚು ಬೇಡಿಕೆ ಇತ್ತು. ಕನ್ನಡಿಗಳು ಮತ್ತು ದೂರದರ್ಶಕಗಳು. ಮಿರರ್ಸ್ ಅಂಡ್ ಟೆಲಿಸ್ಕೋಪ್ಸ್. ಆ ಕಾಲದಲ್ಲಿ ಉತ್ತಮ ಗುಣಮಟ್ಟದ ಕನ್ನಡಿ ಯುರೋಪಿನಲ್ಲಿ ಮಾತ್ರ ಲಭ್ಯವಿತ್ತು. ಟೆಲಿಸ್ಕೋಪ್ ಯುರೋಪ್ನ ವೈಜ್ಞಾನಿಕ ಅಭಿವೃದ್ಧಿಗೆ ಸಂಕೇತವಾಗಿತ್ತು. ಯುರೋಪಿಯನ್ ನಕ್ಷೆಗಳು. ಯುರೋಪಿಯನ್ ಮ್ಯಾಪ್ಸ್. ಇವು ಸಮುದ್ರ ಮಾರ್ಗಗಳ ತಿಳುವಳಿಕೆ ಹೆಚ್ಚಿಸಿತು. ವ್ಯಾಪಾರ ಮತ್ತು ಅನ್ವೇಷಣೆಗೆ ತುಂಬ ಉಪಯೋಗವಾಯಿತು. ಮದ್ಯಪಾನ ಪದಾರ್ಥಗಳು. ಆಲ್ಕೋಹಾಲಿಕ್ ಬ್ಯೂರೇಜಸ್. ಯುರೋಪಿನ ಅಧಿಕಾರಿಗಳು ಮತ್ತು ವ್ಯಾಪಾರಿಗಳು ಬಳಸುತ್ತಿದ್ದರು. ಇವು ಕೆಲವು ಭಾರತೀಯ ಪ್ರದೇಶಗಳಲ್ಲಿ ಬೇಡಿಕೆ ಇತ್ತು. ಹಡಗು ನಿರ್ಮಾಣ ತಂತ್ರಜ್ಞಾನ. ಶಿಪ್ ಬಿಲ್ಡಿಂಗ್ ಟೆಕ್ನಾಲಜಿ. ಉತ್ತಮ ಹಡಗು ನಿರ್ಮಾಣ ವಿಧಾನಗಳನ್ನು ಪರಿಚಯಿಸಿದರು. ಸಮುದ್ರ ವ್ಯಾಪಾರ ಅಭಿವೃದ್ಧಿಗೆ ಸಹಾಯವಾಯಿತು. ರಫ್ತುಗಳು. ಮಸಾಲೆ ಪದಾರ್ಥಗಳು. ಸ್ಪೈಸಸ್, ಮೆಣಸು, ಲವಂಗ, ದಾಲ್ಚಿನ್ನಿ, ಶುಂಠಿ, ಜಾಕಾಯಿ ಮತ್ತು ಇತರೆ ಮಸಾಲೆ ಪದಾರ್ಥಗಳು ಯುರೋಪಿನಲ್ಲಿ ಬೇಡಿಕೆಯಿದ್ದ ವಸ್ತುಗಳು. ಆದ್ದರಿಂದ ಯುರೋಪಿಗೆ ಅತಿ ಹೆಚ್ಚು ರಫ್ತಾಗುತ್ತಿದ್ದವು. ನೀಲಿ ಅಂದರೆ ಇಂಡಿಗೋ. ಬಟ್ಟೆಗಳಿಗೆ ಬಣ್ಣ ಹಚ್ಚಲು ಬಳಸುತ್ತಿದ್ದರು. ಯುರೋಪಿನ ಮಾರುಕಟ್ಟೆಯಲ್ಲಿ ದೊಡ್ಡ ಬೇಡಿಕೆ ಇತ್ತು. ನೀಲಿ ಇದೊಂದು ವಾಣಿಜ್ಯ ಬೆಳೆ. ಇದರಿಂದ ಬ್ರಿಟಿಷರಿಗೆ ತುಂಬ ಲಾಭವಿತ್ತು, ಆದರೆ ರೈತರಿಗೆ ಲಾಭದಾಯಕವಾಗಿರಲಿಲ್ಲ. ಆದ್ದರಿಂದ ರೈತರಿಗೂ ಮತ್ತು ಬ್ರಿಟಿಷರಿಗೂ ತುಂಬ ಹೋರಾಟ ನಡೆಯುತ್ತಿತ್ತು. ನೀಲಿ ಬೆಳೆಗಾರರ ದಂಗೆ 1859. ಈ ದಂಗೆ ಯಾಕಾಯಿತು?
ಎಲ್ಲಿ ನಡೀತು ಮತ್ತು ಪ್ರಮುಖ ನಾಯಕರು ಯಾರು ಮತ್ತು ಇದರ ಪರಿಣಾಮ ಏನು ಎಂದು ಮತ್ತೊಂದು ವಿಡಿಯೋದಲ್ಲಿ ನೋಡೋಣ. ಬಟ್ಟೆಗಳು, ಟೆಕ್ಸ್ಟೈಲ್ಸ್. ಹತ್ತಿ, ರೇಷ್ಮೆ ಮತ್ತು ಮಸ್ಲಿನ್ ಬಟ್ಟೆಗಳಿಗೆ ಯುರೋಪಿನಲ್ಲಿ ತುಂಬ ಬೇಡಿಕೆ ಇತ್ತು. ಇದು ಭಾರತದ ಕೈಗಾರಿಕಾ ಶಕ್ತಿ ಆಗಿತ್ತು. ಖನಿಜಗಳು, ಮಿನರಲ್ಸ್. ಮುಖ್ಯವಾಗಿ ಗನ್ಪೌಡರ್ಗೆ ಬಳಸುತ್ತಿದ್ದ ಸಾಲ್ಟ್ ಬಿಟ್ರೆ ಯುದ್ಧೋಪಕರಣಗಳಿಗೆ ಬಹಳ ಮುಖ್ಯವಾಗಿದ್ದವು. ಅಕ್ಕಿ ಮತ್ತು ಇತರೆ ಆಹಾರ ಪದಾರ್ಥಗಳು ಕೆಲವು ಪ್ರದೇಶಗಳಿಂದ ರಫ್ತಾಗುತ್ತಿದ್ದವು ಏಷ್ಯಾದ ಬೇರೆ ದೇಶಗಳಿಗೆ. ಡಚ್ಚರು ಮುಖ್ಯವಾಗಿ ವ್ಯಾಪಾರ ಲಾಭಕ್ಕಾಗಿ ಭಾರತಕ್ಕೆ ಬಂದರು. ಅವರು ಮಸಾಲೆ ವ್ಯಾಪಾರದಲ್ಲಿ ಪ್ರಭುತ್ವ ಹೊಂದಿದ್ದರು. ಈಗ ಡಚ್ಚರ ಅವನತಿಗೆ ಪ್ರಮುಖ ಕಾರಣಗಳನ್ನು ತಿಳಿದುಕೊಳ್ಳೋಣ. ಡಚ್ಚರ ಕೊಲೋನೆಲ್ ಫ್ರಾನ್ಸಿಸ್ ಫೋರ್ಡೆ ಮತ್ತು ಬ್ರಿಟಿಷರ ರಾಬರ್ಟ್ ಕ್ಲೈವ್ನ ನಡುವೆ 1759 ನವೆಂಬರ್ 25ರಂದು ಬಿದ್ರಾ ಕದನ ನಡೆಯುತ್ತದೆ. ಈ ಕದನದಲ್ಲಿ ಡಚ್ಚರು ಸಂಪೂರ್ಣವಾಗಿ ಸೋತರು. ಆಗ್ನೇಯ ಏಷ್ಯಾದ ಸಾಂಬಾರ್ ದ್ವೀಪಗಳತ್ತ ಗಮನ ಹರಿಸಿದ್ದರಿಂದ ಭಾರತದಲ್ಲಿ ಅವರ ಲಕ್ಷ್ಯ ಕಡಿಮೆಯಾಯಿತು. ಯುರೋಪಿನಲ್ಲಿ ಫ್ರೆಂಚ್ ಮತ್ತು ಬ್ರಿಟಿಷರೊಂದಿಗೆ ಸುದೀರ್ಘ ಹೋರಾಟ ಮಾಡಿದ್ದರಿಂದ ಡಚ್ಚರ ಶಕ್ತಿ ಅಲ್ಲಿಯೇ ವ್ಯಯವಾಯಿತು. ಡಚ್ಚರ ಸೇನೆ ವ್ಯವಸ್ಥಿತವಾಗಿ ಸಂಘಟಿತವಾಗಿರಲಿಲ್ಲ. ಡಚ್ಚರ ಪ್ರತಿಸ್ಪರ್ಧಿಗಳಾದ ಆಂಗ್ಲರು ಇವರಿಗಿಂತ ಪ್ರಬಲವಾಗಿದ್ದರು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಹೆಚ್ಚು ಬಲಿಷ್ಠವಾಗಿ ಬೆಳೆಯಿತು. ಡಚ್ಚರು ಭಾರತದಲ್ಲಿ ರಾಜಕೀಯ ಹಸ್ತಕ್ಷೇಪಕ್ಕೆ ಹೆಚ್ಚು ಮಹತ್ವ ನೀಡಲಿಲ್ಲ. ಇದರಿಂದ ಅವರು ಸ್ಥಳೀಯ ರಾಜರ ಬೆಂಬಲವನ್ನು ಕಳೆದುಕೊಂಡರು. ಯುರೋಪಿನಲ್ಲಿ ನಡೆದ ಯುದ್ಧಗಳು ಡಚ್ಚರ ಆರ್ಥಿಕ ಸ್ಥಿತಿಯನ್ನು ದುರ್ಬಲಗೊಳಿಸಿತು. ಇವೆಲ್ಲ ಕಾರಣಗಳಿಂದ ಡಚ್ಚರು ನಿಧಾನವಾಗಿ ಭಾರತದಿಂದ ತಮ್ಮ ಪ್ರಭಾವವನ್ನು ಕಳೆದುಕೊಂಡರು. ಇದು ಇವತ್ತಿನ ವಿಡಿಯೋ ಡಚ್ಚರ ಬಗ್ಗೆ. ಇದರ ಕಂಪ್ಲೀಟ್ ನೋಟ್ಸ್ ಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀವಿ, ಒಂದ್ಸರಿ ವಿಸಿಟ್ ಮಾಡಿ. ವಿಡಿಯೋ ಇಷ್ಟವಾಗಿದ್ದರೆ ನಿಮಗೆ ಲೈಕ್ ಮಾಡಿ ಮತ್ತು ಇತಿಹಾಸ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಲರ್ನಿಫೈ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.